ಈಗ ಅಂಗಾಂಗಗಳು ಯಾವುವು ಮೂರನಾಗಿದೆ ವಿಕಲಾಂಗ ಅದರ ಬಗ್ಗೆ ಅದರ ಸೇವೆಗಳ ಬಗ್ಗೆ ನಮ್ಮ ಆಶಾಕಿರಣ ಸೇವೆ ಬಗ್ಗೆ ಎಲ್ಲವೂ ಕೇಳಿದ್ದೀವಿ. ಈಗ ನಾನು ಹೇಳ್ತಾ ವಿಷಯ ಪ್ರಪಂಚದ ಅಲ್ಲ ಅಂದರೆ ಕಣ್ಣಿಗೆ ಕಾಣುವ ಪ್ರಪಂಚದ ಬಗ್ಗೆ ನಾನು ಹೇಳಿದೆ. ಅದ್ರ ಬಗ್ಗೆ ಅದನ್ನು ನಾನು ನಿಮಗೆ ಸ್ವಲ್ಪ ನನ್ನ ಅನುಭವಗಳನ್ನು ಫಸ್ಟು ನಾನು ಮೊದಲಿಂದಲೂ ಭಕ್ತಿ ಯೋಗದಲ್ಲೇ ಇದ್ದೆ. ನಾನು ಭಾಳ ದೇವರಲ್ಲಿ ಭಾಳ ಭಕ್ತಿ ಇದ್ದು ಒಂದ್ಸಲ ಅದು ಎಲ್ಲದಕ್ಕೂ ಒಂದು ನಂಬಿಕೆ ಬೇಕಂತ ಎಲ್ಲರೂ ಹೇಳ್ತಾ ಇದ್ರು. ಅದರಲ್ಲಿ ಆ ಪರಮಾತ್ಮನ ಪೂರ್ತಿಯಾಗಿ ನಂಬಿಕೆ ಏನಾದರೂ ಇದು ತಿರುಪತಿಗೆ ಜಾಸ್ತಿ ಹೋಗ್ತಾ ಇದ್ದೆ. ಅಲ್ಲಿ ಹೋದರೆ ಏನೋ ಒಂದ್ಸಲ ತಿರುಪತಿಗೆ ಹೋದೆ. ತಿರುಪತಿಗೆ ಬಂದರೆ ಎಲ್ಲರಿಗೂ ಬರ್ತದೆ ಇಷ್ಟು ಗಂಟೆಗಟ್ಟಲೆ ಆದರೂ ನಾನು ಸರಿಯಾಗಿ ಮೊದಲೇ ಸಲ ಹೋದಾಗ ದಬ್ಬಿಬಿಟ್ರು. ಫೋನ್ ಅಂತ ದಬ್ಬಿಬಿಟ್ರು. ಹಂಗೆ ನಾನು ಮತ್ತೆ ಸಂಕಲ್ಪ ಮಾಡಿದೆ, ನೀನು ಹಿಂಗೆ ದಬ್ಬಿಟ್ಟು ಅಂತಂದರೆ ನಾನು ಇಲ್ಲಿಂದ ನಮಸ್ಕಾರ ಮಾಡ್ತಾರಲ್ಲ ಅಲ್ಲಿ ನಿಮ್ಮ ಸರಿಯಾಗಿ ದರ್ಶನ ಕೂಡ ಇದು ಮಾಡಿದಂಥ ಭಕ್ತಿ ಅದೇನೋ ಒಂದು ಎಸ್ ಅಂತ ಒಂದು ಏನು ಬೇರೆ ಹೋದೆ. ಸೆಕೆಂಡ್ ಟೈಮ್ ಹೋದಾಗ ಅಲ್ಲಿ ಎಲ್ಲರಿಗೆ ಮಾಮೂಲಾಗಿ ಎಲ್ಲರೂ ನಾನು ಮುಗಿಸ್ತಿದ್ದು ಪುಷಪ್ ಮಾಡ್ತಾಯಿದ್ದೆ. ನನ್ನ ನೋಡಿ ಆ ಪೂಜಾರಿ ಸ್ವಲ್ಪ ಸೈಡಿಗೆ ನಿಂತರು. ಎಲ್ಲ ಹೋಗಲಿ ಸ್ವಲ್ಪ ನಿಧಾನವಾಗಿ ದರ್ಶನ ತೊಗೊಂಡು ಹೋಗೋಂತ ನನಗೆ ಭಾಳ ಆಶ್ಚರ್ಯ. ಈ ರೀತಿ ಈಗ ಉಂಟು, ಈ ರೀತಿ ಕೂಡ ಭಕ್ತಿಯಲ್ಲಿ ಕೂಡ ಶಕ್ತಿ ಇದೆ ಅಂತ ನಾನು ಅದನ್ನೇ ಇಂಪ್ರೂವ್ ಮಾಡ್ಕೊತ ಹೋದೆ. ಒಂದು ಸಲ ಏನಾಯಿತು, ಒಂದು ಹಿರಿಯರು ಒಂದು ಪ್ರೋಗ್ರಾಮ್ ಇತ್ತು. ಅದು ಏನಂತಂದರೆ ಅಲ್ಲಿ ನೋಡೋವಂಥ ಬೆಟ್ಟ ಕನಕಪುರ ಹತ್ರ ಅಲ್ಲಿ 7 ಮಂದಿ ಸಮಾಧಿ ಮಾಡಿದ್ದಾರೆ. ಅಲ್ಲಿ ಎಣ್ಣೆಯಲ್ಲಿದ್ದರೆ ಬರೇ ನಮ್ಮ ಎದುರಿಗೆ ತೆಂಗಿನ ಗಿಡ ಏರಿ ಅಲ್ಲಿ ಎಳನೀರಿನಿಂದ ದೀಪ ಹಚ್ಚಿಸ್ತಾರೆ. ಆಮೇಲೆ ತುಂಬ ಜಾಗೃತ ಸ್ಥಳ ಅಂತ ಕೇಳಿದೆ. ಸರಿ ಅಂತ ಹೇಳಿ ನಾನು ಒಬ್ಬನೇ ಕನಕಪುರ ಬಸ್ ಸ್ಟ್ಯಾಂಡಿಗೆ ಬಂದೆ. ಬಸ್ ಸ್ಟ್ಯಾಂಡಿಗೆ ಬಂದಮೇಲೆ ಎಲ್ಲಿಗೆ ಹೋಗ್ತಿದ್ದೀರ ಅಂತ ಒಬ್ಬ ಹಳ್ಳಿಯವ್ರನ್ನ ಕೇಳಿದೆ. ಬಸ್ಸಿಗೆ ಹೋಗ್ತೇವೆ, ಬಸ್ ಏನಾದ್ರು ಸಿಗುತ್ತಾ ಅಂತ ಕೇಳಿದೆ. ಇಲ್ಲದ್ರೆ ಬಸ್ ಇವತ್ತೇನೋ ಸ್ಟ್ರೈಕ್ ಇದೆ, ಇವತ್ತು ಯಾವ ಬಸ್ ಬರೋದಿಲ್ಲ ಅಂದರೆ ಈಗ ದೂರವಾದ ಬೆಟ್ಟಕ್ಕೆ ಹೋಗ್ಬೇಕಲ್ಲ, ಮತ್ತು ಎಷ್ಟು ದೂರ ಆಗುತ್ತೆ ಅಂತಂದ್ರೆ ಸುಮಾರು ಒಂದು 7-8 ಕಿಲೋಮೀಟರ್ ಆಗುತ್ತೆ. ಅದಕ್ಕೆಲ್ಲ ಕಾಡಿನ ಮಧ್ಯದಲ್ಲಿ ಹೋಗ್ಬೇಕು, ಕಾಡು ಪ್ರಾಣಿಗಳು ಜಾಸ್ತಿ ಹೋಗ್ಬೇಡ್ರಿ ಅಂತ ಯಾರ ಜೊತೆಗೆ ಅಥವಾ ಬಸ್ ಬಂದಮೇಲೆ ಹೋಗಿ ಅಂತ ನಾನು ಪರಮಾತ್ಮ ಮೇಲೆ ಭಾರ ಹಾಕ್ಕೊಂಡು ಸರಿ ಅಂತೇಳಿ ನಡ್ಕೊತ ಹೋದೆ. ಇನ್ನೊಬ್ಬನಿಗೆ ಎದುರಿಕೊಂಡ ಇಲ್ಲಿ ಒಂದು ಒಂಟೆಯ ಜಾಗ, ಒಂಟೆ ಆನೆ ಭಾಳ ಡೇಂಜರ್. ಅದಕ್ಕೆ ನಾನು ಮದುವೆ ಇರುತ್ತೆ ಎದುರಿಗೆ ಯಾವ ಕಾಡನ್ನು ನೋಡಿದ್ರೆ ಯಾವ ಬಸ್ಸು ನೋಡೋದು ಎತ್ತವರೆಗೆ ಇದೆ. ಅದರ ಕೆಲಸ ಹಿಂಗೆ ಓಡಾಡ್ತಾ ಇದೆ, ಅದು ತಪ್ಪಿಸ್ಕೊಂಡು ಅದಕ್ಕೆ ಅದರ ಕಣ್ಣಿಗೆ ನೀನೇನಾದ್ರು ಬಿಟ್ಟು ನೀನು ಅಪಚ್ಚೆ ಮಾಡುತ್ತೆ ಅಂತ ಹೇಳಿದ್ರು ಹಳ್ಳಿಯವರು. ಆದರೂ ಕೂಡ ಅದನ್ನು ಪರಮಾತ್ಮನ ಇಚ್ಛೆ ಇದ್ದರೆ ಏನಾಗುತ್ತೆ ಆಗಲ್ಲ ಅಂತ ಹೇಳಿ ಹಾಗೆ ನಾನು ನಡ್ಕೊತ ಹೋದೆ. ದೂರದಲ್ಲಿ ಎಲ್ಲ ಆನೆ ಸೌಂಡ್ ಇಟ್ಕೊಂಡು ಗೀಳು ಕೇಳಿಸ್ತಾ ಇತ್ತು. ಆದರೂ ಅಲ್ಲೇ ಹೋದೆ, ಅಲ್ಲಿ ಮುಟ್ಟಿದ್ಮೇಲೆ ಅಲ್ಲೆಲ್ಲ ಒಳ್ಳೆ ಪ್ರಭಾವಿಸ್ತ ವೈಬ್ರೇಷನ್ಸ್ ಭಾಳ ಚೆನ್ನಾಗಿತ್ತು. ಆಮೇಲೆ ದಿವಸ ಅಲ್ಲಿ ಎಣ್ಣೆಗೆ ಇದಾಗಿ ಎಣ್ಣೆ ಹರ್ಕೊಂಡು ಅದನ್ನು ಎಣ್ಣೆ ನನ್ನ ಎದುರಿಗೆ ಎಣ್ಣೆ ಹಾಕಿ ಹಚ್ಚಿದ ಬೆಂಕಿ ಅದಲ್ಲೇ ದೀಪವನ್ನು ಭಾಳ ಆಶ್ಚರ್ಯ ಆಯಿತು. ಈಗ ನನಗೆ ಪರಮಾತ್ಮನ ಮೇಲೆ ಒಂದು ಪೂರ್ತಿ ನಂಬಿಕೆ ಬಂತು ನನಗೆ. ಈಗ ಇದೇ ರೀತಿಯಾಗಿ ನನಗೆ ಭಾಳ ಅನುಭವಗಳಾಗಿದೆ. ಆಮೇಲೆ ಒಂದು ದಿವಸ ಒಬ್ಬರು ಮನೆಗೆ ಹೋಗಿದ್ದರು. ಒಬ್ಬರು ಮನೆಗೆ ಹೋದಾಗ ಅವರು ಅದು ಅಲ್ಲಿಗೆ 45 ಜ್ಞಾನ ಆಗಿತ್ತು. ಅದರಿಂದ ಮಾತಾಡೋದಾದ್ರೆ 6ಕ್ಕೆ 5 ನಿಮಿಷ ಆಯಿತು. ಅವ್ರು ಹೇಳಿದ್ರು, ಇಲ್ಲ 6 ಗಂಟೆಗೆ ನಾನು ಒಂದು ಯೋಗ ಮಾಡ್ತಿದ್ದೀನಿ,
ಎಷ್ಟೊತ್ತಿಲ್ಲ ವರ್ಷದಲ್ಲ ನೀವು ಆಮೇಲೆ ಬರ್ರಿ 6:30 ಮೇಲೆ ಬರ್ರಿ ಅಂತಂದರೆ ನೀವು ಯಾವ ಯೋಗ ಮಾಡ್ತೀವಿ ಅಂದರೆ ಒಂದು ಮಾಸ್ಟರ್ ಸಿಂಗಿಂಗ್ ಯೋಗ ಮಾಡ್ತಿದ್ದೀವಿ. ಅದು ತಮಿಳ್ನಾಡು ಅದು ಮಾಡಿದವ್ರಿಗೆ ಭಾಳ ಚೆನ್ನಾಗಿದೆ, ಆರೋಗ್ಯ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತೀವಿ. ಸರಿ ಅಂತೇಳಿ ಇಲ್ಲ ನಾನು ಸೇರ್ಬೋದು ಅಂತಂದರೆ ಸೇರಿ ಅವರಿಗೆ ಅವರಿಗೆ 6 ಗಂಟೆ ಸರಿಯಾಗಿ ಸುಮ್ಮನೆ ಅವ್ರಿಗೆ ಕಣ್ಣು ಮುಚ್ಕೊಳ್ರಿ ಅಂತ ಕಣ್ಣು ಮುಚ್ಚಿದ್ರೆ ಅವರು ಗುರುಗಳು ಮಂತ್ರ ಹೇಳೋದು ಸುಮ್ಮನೆ ಮಾತಾಡ್ತೀವಿ ಅಂತ ಕಣ್ಣು ಮುಚ್ಕೊಂಡು ಅದು ಏನೋ ಒಂಥರ ಮೈಯಿಂದ ವೈಬ್ರೇಷನ್ ಆದಾಗ ಏನೋ ಒಂದು ಅದೋ ಒಂದು ಶಕ್ತಿ ಆಹ್ವಾನ ಆದಾಗ ಅದು ಮತ್ತೆ ಅದನ್ನೇ ಹಂಗೆ ಕಂಡು ಒಂದು 10 ವರ್ಷ ಕಂಡುಬಿಟ್ಟು ನೋಡಿ. ಆಮೇಲೆ ನನಗೆ ಮೈಯಲ್ಲಿ ಭಾಳ ಸ್ವಲ್ಪ ವೈಬ್ರೇಷನ್ಸ್ ಜಾಸ್ತಿ ಆಗ್ತದೆ, ಪವರ್ ಜಾಸ್ತಿ ವರ್ಕೌಟ್ ಆಗ್ತಾಯಿದೆ. ಆಗ ಏನು ಮಾಡೋದು, ನಾನು ಇನ್ನೊಂದು ಅಲ್ಲಿ ಪಿರಮಿಡ್ ಯೋಗ ಅಂತ ಇದೆ, ಆನಪಾನ ಸತಿ ಯೋಗ. ಅದಕ್ಕೆ ಸೇರಿ ಅದಕ್ಕೆ ಯಾವ ಮಂತ್ರ ಇಲ್ಲ ಏನಿಲ್ಲ ಮಾಡಿದರೆ ನೀವು ಅದನ್ನು ನೋಡಿ ಅದಕ್ಕೆ ಯಾವ ಒಂದು ಟೈಮ್ ಇಲ್ಲ, ಇಂಥ ಟೈಮ್ನಲ್ಲಿ ಮಾಡೋದು ಮೈಲಿಗೆ ಅಂತಲೂ ಇಲ್ಲ. ಆಮೇಲೆ ಯಾವ ಮಂತ್ರನೂ ಇಲ್ಲ, ಯಾವ ದೇವತೆಯ ಒಂದು ಕಲ್ಪನೆಯೂ ಮಾಡಿಲ್ಲ. ಸುಮ್ಮನೆ ನಿಮ್ಮ ಕಣ್ಣು ಬಿಚ್ಕೊಂಡು ಪುಸ್ತಕಗಳನ್ನೇ ಗಮನ ಕೊಡ್ತಾ ಇಟ್ಕೊಂಡ್ರೆ ಅದು ಒಂದು 21 ದಿವಸ ಮಾಡೋದು. 21 ದಿವಸ ಆದಮೇಲೆ ಅದರಲ್ಲಿ ಎಫೆಕ್ಟ್ ಗೊತ್ತಾಗುತ್ತೆ ನಿಮಗೆ. ನಿಮ್ಮ ಮೈಯಲ್ಲಿ ಏನೋ ಒಂದು ಆನಂದೋತ್ಸವ ಅಥವಾ ಯಾವುದೋ ಒಂದು ಏನೋ ಒಂದು ನಾನು ಸಾಧನೆ ಮಾಡ್ತೀನಿ ಜೀವನದಲ್ಲಿ ಸಪ್ಲೈ ಕೊಡ್ತೀನಿ ಎಂಬ ಒಂದು ಇದು ಎಲ್ಲ ಅವರು ಹೇಳಿದ್ರು. ಅದನ್ನು ನನಗೆ ಅನುಭವ ಆಯಿತು. ಆಮೇಲೆ ಇದನ್ನು ಮಾಡ್ಕೊಂಡು ಬಂದಾಗ ಈಗ ಅದರಿಂದ ನನಗೆ ಏನೇನು ಆಗಿದೆ ಅಂತ ನಾನು ಸ್ವಲ್ಪ ಹೇಳ್ತೀನಿ. ನಾನು ಪೂನಾಕ್ಕೆ ಬಂದಾಗ ಪೂನಾದಲ್ಲಿ SBI ಬೆಂಗಳೂರಿನಿಂದ ಟ್ರಾನ್ಸ್ಫರ್ ಮಾಡ್ತಾರೆ. ಹಾಗಾಗಿ SBI ಬ್ರ್ಯಾಂಚು ಭಾಳ ದೂರ ಇತ್ತು, 7-8 ಕಿಲೋಮೀಟರ್ ಆಗಿದೆ. ಅದು ಟ್ರಾನ್ಸ್ಫರ್ ಮಾಡಲಿಕ್ಕೆ ಅಕೌಂಟ್ ಭಾಳ ಟೈಮ್ ಹಿಡಿಯುತ್ತೆ. ಈ ವಯಸ್ಸಿನಲ್ಲಿ ಆಗಲ್ಲ ಅಂತ ನಾನು ಸಂಕಲ್ಪ ಮಾಡಿದೆ. SBI ಬ್ಯಾಂಕ್ ನಮ್ಮ ಮನೆ ಹತ್ರನೇ ಬಂದಿದೆ. ಒಂದು 2 ತಿಂಗಳಲ್ಲಿ ಅದೇ ಬ್ರ್ಯಾಂಚ್ ಇಲ್ಲಿಗೆ ಬಂತು. ಆಮೇಲೆ ಇನ್ನೊಂದು ಇನ್ಸಿಡೆಂಟ್ ಏನಂದರೆ, ನಮ್ಮ ಅಪಾರ್ಟ್ಮೆಂಟ್ ಕೆಳಗೆ ಒಂದು ಫ್ಯಾಕ್ಟ್ರಿ ಫ್ಯಾಬ್ರಿಕೇಷನ್ ಮಾಡೋದು, ಎಲ್ಲ ಇದು ರ್ಯಾಕ್ಸು ಮಾಡೋದು, ಕಿಚನ್ ಸಾಮಾನುಗಳು ಮಾಡೋದು, ಅದೆಲ್ಲ ಶುರುವಾಯಿತು. ಕೆಳಗೆ ಬೆಡ್ಡಿಂಗ್ ಸೌಂಡು ಅದು ಇದು ಶುರುವಾಯಿತು. ನನಗೆ ಧ್ಯಾನ ಮಾಡಲಿಕ್ಕೆ ಭಾಳ ಅನುಕೂಲ ಆಯಿತು. ನನ್ನ ಮೈಂಡೇ ದೇವಾಲಯ ಅಂದ್ಕೊಂಡು ಹೀಗೆ ಪರಮಾತ್ಮ ನೀನೇ ಇದನ್ನು ಎಲ್ಲರ ತಪ್ಪಿಸೋ ಅಂತಂದರೆ ಅದೇನೋ ಗೌರ್ಮೆಂಟ್ ಆರ್ಡರ್ ಬಂದು ಆ ಫ್ಯಾಕ್ಟ್ರಿ ಎಲ್ಲೋ ಶಿಫ್ಟ್ ಆಗಿರ್ತೀವಿ. ಇದು ರೆಸಿಡೆನ್ಷಿಯಲ್ ಏರಿಯಾ, ಇದು ಫ್ಯಾಕ್ಟ್ರಿ ಮಾಡೋದು. ಆಮೇಲೆ ಇನ್ನೊಂದು ಏನೋ ಒಂದು ಅಲ್ಲಿ ಮನೆಗಳ ಹತ್ರ ಅದು ಯಾವುದೋ ಒಂದು ಡೀಸಲ್ದು ಒಂದು ಮಿಷನ್ ಬಂತು, ಅದನ್ನು ಸಂಕಲ್ಪ ಮಾಡಿದೆ. ಅದು ಒಂದು ಅದ್ರ ಜೊತೆಗೆ ಒಂದು 30 ಮನೆಗಳು ಗೌರ್ಮೆಂಟ್ ಬಂದು ನೋಡೋದು. ಈಗ ನಾನು ಶಾಂತಿ ಯಾರು ಶಾಂತಿ ಅಲ್ಲ, ನಾನು ನಮ್ಮದು ಗ್ರೇಟ್ನೆಸ್ ಅಲ್ಲ ಅಥವಾ ಇದು ಎಲ್ಲ ಹೇಳ್ತಾ ಇರೋದು. ಅದು ಯಾರ ಜೀವನದಲ್ಲಿ ಆದರೂ ಆಗುತ್ತೆ. ಒಂದು ಒಳ್ಳೆಯದೇ ಉದ್ದೇಶ ಇಟ್ಕೊಂಡು ನೇಚರ್ ಸಹಾಯ ಮಾಡುತ್ತೆ. ಅಥವಾ ನೀವು ಏನು ಕೆಲಸ ಮಾಡಿದರೂ ಕೂಡ ಅದು ಇಮಿಡಿಯೇಟ್ ಆಗುತ್ತೆ ಅಂತ ನಮ್ಮ ಒಂದು ಅನುಭವ. ಆಮೇಲೆ ಬೆಳಿಗ್ಗೆ ಜಾಸ್ತಿ ಮೈಕ್ ಸೌಂಡ್ ಬೆಳಿಗ್ಗೆ ವಂದನೆ ಅದು ಇದು ಅದು ಭಾಳ ಅಂತ ನನಗೆ ಟೆನ್ಷನ್ ಆಗ್ತಾಯಿತ್ತು. ಪರಮಾತ್ಮ ಕೇಳಿದ್ರೆ ಅದು ಕೂಡ 3 ಸಣ್ಣ ಕೇಳಿದ್ರಿಂದ ಮೈಕ್ ಇಟ್ಟಿಲ್ಲ. ಈಗ ಅಂಥವು ಭಾಳ ಇದೆ. ಒಬ್ಬೊಬ್ಬರದ್ದು ಒಂದೊಂದು ಎಕ್ಸ್ಪೀರಿಯನ್ಸ್ ನಾನು ಅವ್ರು ಹೇಳ್ತೀನಿ. ನಾನು ಹೇಳಿದ್ದು ಇಲ್ಲ ಅಂತಂದ್ರೆ ನಿಮಗೆ ಏನಪ್ಪ ನನ್ನ ಹೆಸರು ಶ್ರೀಕಾಂತ್. ನಾನು
ಇರ್ತಕ್ಕಂಥ ಗಾಯತ್ರಿ ಮೇಡಮ್ ಅವರು ಈಗ ನನ್ನ ವಯಸ್ಸು ಅವತ್ತು ಧ್ಯಾನದಿಂದ ಅನೇಕ ಲಾಭಗಳು ನನಗೆ ಅವಸರ ಅವಸರ ಯಾವುದೇ ಇಲ್ಲದೆ ಕೃತಜ್ಞತೆಯಿಂದ ಕೆಲಸ ಮಾಡುತ್ತೇನೆ. ಕೆಲಸದ ಒತ್ತಡದಿಂದಾಗಿ ಮೊಣಕಾಲು ಮತ್ತು ಯಾವುದೇ ಸಂದು ನೋವು ಕಾಣಿಸಿಕೊಂಡಾಗ ಕೆಲವೇ ನಿಮಿಷಗಳ ಕಾಲ ಸಂಪೂರ್ಣ ಧ್ಯಾನಸಕ್ತ ತಕ್ಷಣ ಆ ಎಲ್ಲ ನೋವಿನಿಂದ ಹೊರಗೆ ಬಂದ ಅನುಭವವಾಗುತ್ತದೆ ಮತ್ತು ನನ್ನ ಶರೀರದ ತುಂಬ ಒಳ್ಳೆಯ ಬದಲಾವಣೆಗಳಾಗಿದೆ. ಈಗ ಹೊರಗೆ ಹೀಗೆ ಕಣ್ತೆರೆದು ಧ್ಯಾನದಲ್ಲಿದ್ದುಕೊಂಡು ಕೆಲಸ ಮಾಡೋದನ್ನು ಅಭ್ಯಾಸ ಮಾಡಿದ್ದೇನೆ. ಕೆಲಸಗಳು ನುಡಿದಷ್ಟು ಯಶಸ್ವಿಯಾಗುವುದನ್ನು ಮಾಡಿಕೊಂಡಿದ್ದೇನೆ. ಹಿರಿಯ ಮಾಸ್ಟರ್ ಸುರೇಶ್ ಅವರು ಹೇಳಿದಂತೆ ಮತ್ತು ಉತ್ತಮ ಮಾರ್ಗದರ್ಶನ ಹೊರಗಿನಿಂದ ಸೂರ್ಯನನ್ನು ನೋಡುವ ಅಭ್ಯಾಸ ಮಾಡುತ್ತಿದ್ದೇನೆ. ಸೂರ್ಯನ ಕಿರಣಗಳಿಂದ ಶಕ್ತಿಯನ್ನು ಪಡೆಯುವ ಮಾರ್ಗ ಕೂಡ ಫಲಪ್ರದವಾಗಿದೆ. ಈಗ ಹೇಳಿದರೆ ಅವರಿಗೆ ಬರ್ತವರು ಶ್ರೀಕಾಂತ್ ಬಸಪ್ಪ ಬಾಲ್ಗೋಡ್ ಬಗ್ಗೆ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ, ಮೊಬೈಲ್ ನಂಬರ್. ಈಗ ಇಂಥದ್ದು ಹೊಲ ಕೃಷಿಗಳಲ್ಲಿ ಉದಾಹರಣೆಗಳಿದೆ. ಆದ ಕಾರಣ ತಾವು ಜ್ಞಾನಾಂಶ ಒಂದು 10 ನಿಮಿಷ ಕಲಿಸ್ತೀವಿ. ಯಾವ ರೀತಿ ಕುಂದಬೇಕು, ಯಾವ ರೀತಿ ಮಾಡಬೇಕು, ಯಾವ ಒಂದು ಮಂತ್ರದ ಜಪ ಇಲ್ಲ ಅಥವಾ ಯಾವ್ದಾರ ದೇವರ ಕಲ್ಪನೆ ಇಲ್ಲ, ಏನಿಲ್ಲ. ನೀವು ಬೆಳಿಗ್ಗೆ ಆದರೂ ಮಾಡೋ, ಸಾಯಂಕಾಲ ಆಗೋದು. ಅಂದರೆ ನಿಮ್ಮ ವಯಸ್ಸು 25 ನಿಮಿಷ ಮಾಡಬೇಕು. ನಿಮ್ಮ ವಯಸ್ಸು 30 ಇದ್ದರೆ 35 ನಿಮಿಷ ಮಾಡಬೇಕು. ಆದರೆ ಒಂದು ಕಂಡೀಷನ್ ಏನಂತಂದರೆ ಕೆಲವರು ಒಪ್ಪುವುದೇ ನೀವು ಮಾಂಸಗಳ ಸಸ್ಯಾಹಾರಿಗಳ ಆಗಿದ್ದರೆ ಅದು ನಿಮಗೆ ಬೇಗ ಅದು ನಿಮಗೆ ಯೋಗ ಆಗುತ್ತೆ. ಸಸ್ಯಾಹಾರಿ ಅದು ಪ್ರಾಣಿಗಳಿಗೆ ಮಾತ್ರ ಅದು ಅಂಥ ಒಂದು ಸ್ಟ್ರಕ್ಚರ್ ಕೊಟ್ಟಿದೆ. ಮನುಷ್ಯರಿಗೆ ಪ್ರಾಣಿಗಳಿಗೂ ಸ್ಟ್ರಕ್ಚರ್ ಬೇರೆ ಇದೆ. ಅದ ಕಾರಣ ನಾವು ಸಸ್ಯಾಹಾರಿಗಳಾದರೂ ಒಳ್ಳೆಯದು. ಆನೆ ನೋಡಿ ಬರೀ ಸಸ್ಯಾಹಾರಿ ಅದು ಇರೋದಿಲ್ಲ. ಆದರೆ ಈ ಮಾಂಸಾಹಾರಿ ಸಿಂಹಕ್ಕೆ ಅದು ಏನಾಗುತ್ತೆ, ಎಷ್ಟು ಟೈಮ್ ಮಾಡೋಕ್ಕೆ ಹೋದರೂ ಕೂಡ ಅದು ಗುಣ ಬಿಡೋಲ್ಲ. ಅದೇ ಆನೆ ಬಳಸಿದರೆ ಅದು ನಾವು ಹೇಳ್ದಂಗೆ ಎಲ್ಲ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಮಾಡೋ ವಿಧಾನ ತೋರಿಸ್ತೀವಿ. ನೀವು ಆರಾಮ್ ಚೇರ್ ಮೇಲೆ ಚೇರ್ ಮೇಲೆ ಎರಡು ಕೈಗಳನ್ನು ಕ್ರಾಸ್ ಮಾಡಿಕೊಂಡು ಎರಡು ಕಾಲುಗಳನ್ನು ಇದು ಮಾಡಬೇಕು. ನಿಧಾನವಾಗಿ ಯಾರಾದ್ರೂ ಅದು ಅಲಾರಾಮ್ ಇದ್ದರೆ ಆಗುತ್ತೆ. 10 ಮಿನಿಟ್ಸ್ ಅಲಾರಾಮ್ ಕ್ರಾಸ್ ಮಾಡಿಕೊಂಡು ಎರಡು ಕಾಲು ಕ್ರಾಸ್ ಮಾಡಿಕೊಂಡು ನಿಧಾನವಾಗಿ ಕಲ್ಲು ಮುಚ್ಚಿ ಉದಾಹರಣೆ ಸಹಜವಾದ ನೀವು ಒಂದು ಆರ್ಟಿಫಿಷಿಯಲ್ ಆಗಿ ಪ್ರಯತ್ನ ಪಟ್ಟು ಅದು ಯಾವ ರೀತಿ ಹೋಗುತ್ತಾ ಬರೋದು ಅದನ್ನು ಗಮನಿಸುವ ಒಂದು 5-10 ನಿಮಿಷ ಅಥವಾ ಒಂದು 4-5 ದಿವಸ ನಿಮಗೆ ಆ ಮನಸ್ಸು ಕೇಳ್ಕೊಂಡು ಹೋಗ್ತಾ ಇರ್ತದೆ. ಆದರೂ ನಿಮ್ಮ ಆ ವಿಚಾರಗಳನ್ನ ನೀವು ಮತ್ತೆ ಉತ್ತರ ಕಡೆಗೆ ಗಮನ ಕೊಟ್ಟು ಉಸಿರಾಡಿ ಆಗ ಬರ್ತಾ ನಿಮ್ಮ ಮನಸ್ಸು ಕಂಟ್ರೋಲಿಗೆ ಬರುತ್ತೆ. ನಿಮಗೆ ಆನಂದ, ಆರೋಗ್ಯ ಎಲ್ಲವನ್ನ ನಿಮಗೆ ಏನು ಅನ್ಕೊಂಡಿದ್ದಲ್ಲ ಅದರ ಆರೋಗ್ಯದಿಂದ ನನ್ನ ಅನುಭವ, ಬೇರೆಯವರ ಅನುಭವ, ಸುಮಾರು 1 ಲಕ್ಷ ಅಭ್ಯರ್ಥಿಗಳಿದ್ದಾರೆ. ಅವರೆಲ್ಲ ಮನಸ್ಸಲ್ಲಿಗೆ ನಾನು ಅದರ ಡೀಟೇಲ್ಸ್ ಕ್ಲಾಸ್ಗಳನ್ನು ಅಟೆಂಡ್ ಆಗ್ತೀನಿ. ನಿಮಗೆ ಗೊತ್ತಾಗುತ್ತೆ ದೊಡ್ಡ ಪ್ರಪಂಚ ಇದು, ಜ್ಞಾನ ಪ್ರಪಂಚ ಅಂದರೆ ಇದು ಬುದ್ಧಿಗೆ 2ನೇ ಸ್ಥಾನ. ಮೊದಲನೇದು ಜ್ಞಾನ ಸ್ಥಾನ, 2ನೇದು ಇದು ಮಾಡ್ತಾ ಇಲ್ಲೇ ಆಟೋಮೆಟಿಕ್ ಅಜ್ಞಾನ, ಪರಮಾತ್ಮ ಅಂದರೆ ನಾನೇ ಆಗೋದು, ಆತ್ಮ ಅಂದರೆ ಏನು, ಈ ಸೂಕ್ಷ್ಮ ಶರೀರ ಅಂದರೆ ಏನು, ಸ್ಥೂಲ ಶರೀರ ಎಲ್ಲ ನನಗೆ ಗೊತ್ತಾಗುತ್ತೆ. ಈಗ ಧ್ಯಾನ ಮಾಡ್ಕೊಂತ ಹೋಗಿ ಕನಿಷ್ಠ ಒಂದು 21 ದಿವಸ ಆದರೂ ನೀವು ಮಾಡಿ ಕೇವಲ ಉಸಿರನ್ನೇ ನೋಡ್ತಾ ಧ್ಯಾನ ಮಾಡೋದು.
ಅಜ್ಜಿ ಹೇಗೈತೆ ಹಾಂ ಬರೋಬರ